ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.2ರ 14ನೇ ಪ್ರಶ್ನೆಯಿಂದ ಮುಂದುವರಿಸೋಣ. 14ನೇ ಪ್ರಶ್ನೆ, 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು 10 ಹಾಗೂ 250ರ ನಡುವಿನ 4ರಿಂದ ಗುಣಿಸಿ ಹೋಗುವ ಅಥವಾ 4ರ ಮಗ್ಗೆಯಲ್ಲಿ ಬರುವ ಸಂಖ್ಯೆಗಳೆಷ್ಟು ಅಂತ ಕಂಡುಹಿಡಿಯಬೇಕು. 10ರ ನಂತರ 4ರಿಂದ ಭಾಗಿಸಿ ಹೋಗುವ ಅಥವಾ 4ರ ಮಗ್ಗೆಯಲ್ಲಿ ಬರುವ ಸಂಖ್ಯೆ 12, 16, 20 ಮುಂದುವರಿಸಿ 250ರ ಒಳಗಿನ ಸಂಖ್ಯೆ. ಇಲ್ಲಿ ಕೊನೆಯಲ್ಲಿ ಬರುವ ಸಂಖ್ಯೆ 248. 250ರ ಒಳಗಿನ 4ರಲ್ಲಿ ಭಾಗಿಸಿ ಹೋಗುವ ಅಥವಾ ಗುಣಾಕಾರದಲ್ಲಿ ಬರುವ ಸಂಖ್ಯೆ 248. ಈಗ ಈ ಶ್ರೇಣಿಯಲ್ಲಿ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂದರೆ ಎಷ್ಟು ಸಂಖ್ಯೆಗಳು 4ರಲ್ಲಿ ಗುಣಿಸಿ ಅಥವಾ 4ರಲ್ಲಿ ಭಾಗಿಸಿ ಹೋಗ್ತದೆ ಅಂತ ನಾವು ಕಂಡುಹಿಡಿಯುವುದು. ಇಲ್ಲಿ A1, ಇದು A2, ಇದು A3 ಹಾಗೆ ಮುಂದುವರಿಸಿ ಇದು AN. ಇಲ್ಲಿ ಮೊದಲ ಪದ A = 12, ಸಾಮಾನ್ಯ ವ್ಯತ್ಯಾಸ D = 16 - 12, ಎರಡನೇ ಪದ ಮೈನಸ್ ಒಂದನೇ ಪದ. ಇಲ್ಲಿ 4. AN = 248. ಇಲ್ಲಿ ನಾವು n ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. AN ಸೂತ್ರ ಉಪಯೋಗಿಸಿ AN = A + n - 1 × D. AN ಅಂದರೆ 248 A ಅಂದರೆ 12 ಪ್ಲಸ್ n ನಾವು ಕಂಡುಹಿಡಿಯಬೇಕು. D ಅಂದರೆ 4. ಮೊದಲಿಗೆ 12ಅನ್ನು ಈ ಬದಿಗೆ ತನ್ನಿ. 248 - 12 n - 1 × 4. 248ರಿಂದ 12 ಮೈನಸ್ ಮಾಡಿ, 8ರಿಂದ 2 ಮೈನಸ್ ಮಾಡಿದರೆ 6, 3, 2. 236 n - 1 × 4. 4ಅನ್ನು ಇಲ್ಲಿ ಭಾಗಿಸಿ. 236 / 4 n - 1. 4 × 5 = 20, 3 ಉಳಿತದೆ 36, 4 × 9 = 36. ಅದರಲ್ಲಿ 59 n - 1. ಆ ಒಂದನ್ನು ಈ ಬದಿಗೆ ತನ್ನಿ. 59 + 1 n. ಹಾಗಾದರೆ n ಅಂದರೆ 59 + 1 60. n = 60. ಹಾಗಾದರೆ ಇಲ್ಲಿ 60 ಪದಗಳಿವೆ. 4ರ ಗುಣಕಗಳು 60. 4ರ ಗುಣಕಗಳು 60 ಪದಗಳು ಈ ಸಮಾಂತರ ಶ್ರೇಣಿಯಲ್ಲಿವೆ. 15ನೇ ಪ್ರಶ್ನೆ, n ನ ಯಾವ ಬೆಲೆಗೆ 63, 65, 67 ಹಾಗೆ ಮುಂದುವರೆದು ಮತ್ತು 3, 10, 17 ಮತ್ತು ಮುಂದುವರಿಯುತ್ತದೆ. ಈ ಎರಡು ಸಮಾಂತರ ಶ್ರೇಣಿಗಳ nನೇ ಪದಗಳು ಸಮವಾಗಿರುತ್ತವೆ. ಅಂದರೆ ಇಲ್ಲಿ ಎರಡು ಸಮಾಂತರ ಶ್ರೇಣಿಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯಾವ nನೇ ಬೆಲೆಗೆ ಈ ಎರಡು ಸಮಾಂತರ ಶ್ರೇಣಿಗಳು nನೇ ಪದಗಳು ಸಮವಾಗಿರುತ್ತವೆ ಅಂತ ಕಂಡುಹಿಡಿಬೇಕು. ಮೊದಲಿಗೆ ನಾವು ಶ್ರೇಣಿಗಳನ್ನು ಬರೆಯೋಣ. 63, 65, 67 ಹಾಗೆ ಮುಂದುವರಿದು ಅದೇ ರೀತಿ 3, 10, 17 ಮುಂದುವರಿತದೆ. ಈ ಎರಡು ಸಮಾಂತರ ಶ್ರೇಣಿಗಳನ್ನು ಅವರು ಕೊಟ್ಟಿದ್ದಾರೆ. ನಾವು ಇಲ್ಲಿ nನೇ ಪದ ಕಂಡುಹಿಡಿಬೇಕು. A ಅಂದರೆ ಇಲ್ಲಿ 63, D = 65 - 63 2. ಇಲ್ಲಿ A ಅಂದರೆ 3, D ಅಂದರೆ 10 - 3 ಅಂದರೆ 7. ನಾವಿಲ್ಲಿ ಈಗ AN ಕಂಡುಹಿಡಿಯುವ. ಇಲ್ಲಿ ಕೂಡ AN ಕಂಡುಹಿಡಿಯಬೇಕು. ಇಲ್ಲಿ AN ಅಂದರೆ nನೇ ಪದಗಳು ಸಮ ಅಂತ ಅವರು ಕೊಟ್ಟಿದ್ದಾರೆ. ಈ ಎರಡು ಶ್ರೇಣಿಗಳ nನೇ ಪದಗಳು ಸಮ ಅಂದರೆ ಇಲ್ಲಿ ಕೂಡ AN, ಇಲ್ಲಿ ಕೂಡ AN. ನಾವೀಗ ಇಲ್ಲಿ AN ಕಂಡುಹಿಡಿಯುವ.
ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಅಂದರೆ 63 ಪ್ಲಸ್ ಎನ್ ಮೈನಸ್ 1 ಡಿ ಅಂದರೆ 2 ಸಮ 63. ಇಲ್ಲಿ ಗುಣಿಸಿ 2 ಗುಣಿಸು ಎನ್ ಅಂದರೆ 2n, 2 ಗುಣಿಸು ಮೈನಸ್ 1 ಅಂದರೆ -2 ಸಮ 63 ಮೈನಸ್ 2 61 ಪ್ಲಸ್ 2n. ಇಲ್ಲಿ ಕೂಡ ನಾವು ಎ ಎನ್ ಕಂಡುಹಿಡಿಯುವ. ಎ ಪ್ಲಸ್ ಎನ್ ಮೈನಸ್ 1 ಡಿ. ಇಲ್ಲಿ ಎ ಅಂದರೆ 3 ಪ್ಲಸ್ ಎನ್ ಮೈನಸ್ 1 ಡಿ ಅಂದರೆ 7. 3 ಪ್ಲಸ್ ಇಲ್ಲಿ 7 ಗುಣಿಸು ಎನ್ 7n ಮೈನಸ್ 7 ಗುಣಿಸು 1 ಅಂದರೆ 7. 3 ಮೈನಸ್ 7 ಅಂದರೆ 7ರಿಂದ 3 ಮೈನಸ್ ಮಾಡಿ 4, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಪ್ಲಸ್ 7n. ಈಗ ಪ್ರಶ್ನೆ ಪ್ರಕಾರ ಎನ್ನನೇ ಪದಗಳು ಸಮ ಅಂತ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಎ ಎನ್ ಹಾಗೂ ಈ ಎ ಎನ್ಗಳು ಸಮ. ಇವುಗಳ ಸಮವಾಗಿದ್ದರೆ ನಾವು ಎನ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಎನ್ನನೇ ಪದಗಳು ಸಮ. ಹಾಗೆ ಇಲ್ಲಿ 61 ಪ್ಲಸ್ 2n ಸಮ -4 ಪ್ಲಸ್ 7n. ಎನ್ ಅನ್ನು ಒಂದೇ ಬದಿಗೆ ತರುವ 2n ಮೈನಸ್ 7n. 7 ಇಲ್ಲಿ ಬರುವಾಗ ಮೈನಸ್ ಆಗ್ತದೆ. ಸಮ -4 61 ಆಚೆ ತಗೊಂಡೋಗಿ -61. ಇಲ್ಲಿ 7ರಿಂದ 2 ತೆಗೆದರೆ -5n ಸಮ 61 ಪ್ಲಸ್ 4 ಅಂದರೆ 65 ಮೈನಸ್ ಚಿಹ್ನೆ ಹಾಕಿ, ಸಜಾತಿಯ ಚಿಹ್ನೆಗಳಿದ್ದು ಕೂಡಿಸಿ ಮೈನಸ್ ಚಿಹ್ನೆ ಹಾಕು. ಎನ್ ಸಮ 5 ಗುಣಿಸು ಎನ್, 5 ಆಚೆ ಹೋಗುವಾಗ ಭಾಗಾಕಾರ ಆಗ್ತದೆ. -65 ಭಾಗಿಸು -5. ಎನ್ ಸಮ 5 1 5, 5 3 15. ಎನ್ ಸಮ 13. ಹಾಗಾದರೆ ಈ ಸಮಾಂತರ ಶ್ರೇಣಿಗಳಲ್ಲಿ ಎನ್ನನೇ ಪದಗಳು ಸಮವಾದಾಗ ಅವುಗಳ ಎನ್ನನೇ ಪದವು 13ನೇ ಪದ ಆಗಿರ್ತದೆ. 16ನೇ ಪ್ರಶ್ನೆ. 3ನೇ ಪದ 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮೊದಲು ಬರೆಯುವ. 3ನೇ ಪದ 16 ಅಂದರೆ A3 ಸಮ 16. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚು, ಅಂದರೆ 5ನೇ ಪದಕ್ಕೆ 12 ಕೂಡಿಸಿದರೆ 7ನೇ ಪದ ದೊರೆಯುತ್ತದೆ. 5ನೇ ಪದಕ್ಕಿಂತ 12 ಹೆಚ್ಚು, ಅಂದರೆ 5ನೇ ಪದಕ್ಕೆ 12 ಕೂಡಿಸಿದರೆ 7ನೇ ಪದ ದೊರೆಯುತ್ತದೆ. ಹಾಗಾದರೆ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ. A3 ಸಮ 16 ಅಂತ ಹೇಳಿದರೆ, A3 ಅಂತ ಹೇಳಿದರೆ A ಪ್ಲಸ್ 2D ಸಮ 16. ಇದನ್ನು ಇಲ್ಲಿ ಕೆಳಗೆ ಬರೆಯುವ. A7 ಹೇಳಿದರೆ A ಪ್ಲಸ್ 6D ಸಮ A5 ಅಂದರೆ A ಪ್ಲಸ್ 4D ಪ್ಲಸ್ 12. ಇಲ್ಲಿ ಒಂದೇ ಬದಿಗೆ ತನ್ನಿ A ಮತ್ತು 4D ಅನ್ನು. A ಪ್ಲಸ್ 6D ಮೈನಸ್ A ಇಲ್ಲಿ ಮೈನಸ್ 4D ಸಮ 12. ಇಲ್ಲಿ ಇರಲಿ, A ಮತ್ತು A ಕ್ಯಾನ್ಸಲ್ ಆಗ್ತದೆ. 6D ಮೈನಸ್ 4D ಅಂದರೆ 2D ಸಮ 12. D ಸಮ 12 ಭಾಗಿಸು 2, 2 1 2 6. D ಸಮ 6. ಈ ಡಿಯ ಬೆಲೆಯನ್ನು ಇಲ್ಲಿ ಆದೇಶಿಸುವುದು. A ಪ್ಲಸ್ 2 ಗುಣಿಸು D ಅಂದರೆ 6 ಸಮ 16. A ಪ್ಲಸ್ 6 2 12 ಸಮ 16. A ಸಮ 12 ಆಚೆಕೊಂಡೋಗಿ 16 ಮೈನಸ್
12. ಎ ಸಮ 16ರಿಂದ 12 ಮೈನಸ್ ಮಾಡಿದರೆ 4. ಸೊ ಎ ಅಂದರೆ 4. ಇಲ್ಲಿ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಈಗ ನಮಗೆ ಎ ಬೆಲೆ ಗೊತ್ತಿದೆ ಹಾಗೂ ಡಿ ಬೆಲೆ ಗೊತ್ತಿದೆ. ಹಾಗಾದರೆ ಸಮಾಂತರ ಶ್ರೇಣಿ ಮೊದಲ ಪದ ಎ ಅಂದರೆ 4, ಮೊದಲ ಪದ 4. ನೀವು ಮತ್ತೆ ಡಿ ಅನ್ನು ಕೂಡಿಸ್ತಾ ಹೋಗಬೇಕು. 4 + 6, 4 + 6 ಅಂದರೆ 10. 10ಕ್ಕೆ ನೀವು ಪುನಃ 6ಅನ್ನು ಕೂಡಿಸಿ. ಸಾಮಾನ್ಯ ವ್ಯತ್ಯಾಸವನ್ನು ನಾವು ಪ್ರತಿ ಸಲ ಕೂಡಿಸ್ತಾ ಹೋಗಬೇಕು. ಮೊದಲನೇ ಪದ 4, ಎರಡನೇ ಪದ 6, 4 + 6 10, 10 + 6, 10 + 6 ಅಂದರೆ 16, 16 + 6 22, ಮೊದಲ ಪದದಲ್ಲಿ 4. ಆದ್ದರಿಂದ ಇದು ನಮಗೆ ಬೇಕಾದ ಸಮಾಂತರ ಶ್ರೇಣಿ. 17ನೇ ಪ್ರಶ್ನೆ, ಸಮಾಂತರ ಶ್ರೇಣಿ 3, 8, 13 ಹಾಗೆ ಮುಂದುವರಿದು ಕೊನೆಯ ಪದ nನೇ ಪದ 253. ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ನಾವು ಈ ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ 20ನೇ ಪದ ಕಂಡುಹಿಡಿಯಬೇಕು. 3, 8, 13, 253. ನಾವು 20ನೇ ಪದ ಕಂಡುಹಿಡಿಬೇಕು. ಅದು ಕೊನೆಯಿಂದ ಆರಂಭಿಸಿ 20ನೇ ಪದ ಅಂದರೆ 253, ಅದಕ್ಕಿಂತ ಮುಂದೆ ಬರುವ ಹಾಗೆ 20ನೇ ಪದ ಕಂಡುಹಿಡಿಯು. ನೀವೇನು ಮಾಡಿ ಅಂದರೆ ಮೊದಲಿಗೆ ಈ ಶ್ರೇಣಿಯನ್ನು ತಿರುಗಿಸಿ ಬರೆಯಿರಿ. ಇಲ್ಲಿ ಮೊದಲಿಗೆ 253 ಸಿಗ್ತದೆ. ಆಮೇಲೆ ಮುಂದುವರಿದು ಇಲ್ಲಿ ಕೊನೆಯ ಸಂಖ್ಯೆಗಳು 13, 8, 3. ಶ್ರೇಣಿಯನ್ನು ತಿರುಗಿಸಿ ಬರೆದ ನಂತರ ಇಲ್ಲಿ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. 8ರಿಂದ -5 ಮಾಡಿದರೆ 3 ಸಿಗ್ತದೆ. 13ರಿಂದ -5 ಮಾಡಿದರೆ 8 ಸಿಗ್ತದೆ. ಅದೇ ರೀತಿ ಇಲ್ಲಿ 253ರಿಂದ -5 ಮಾಡಿದರೆ ಯಾವ ಸಂಖ್ಯೆ ಸಿಗ್ತದೆ ಅಂತ ನೋಡಿ. 253 - 5 248. ಈ ರೀತಿ ಶ್ರೇಣಿ ಮುಂದುವರಿತದೆ. ಈಗ ನಾವು ಕೊನೆಯಿಂದ ಆರಂಭಿಸಿ, ಅಂದರೆ ಈಗ ಕೊನೆಯಲ್ಲಿ 253 ಇದೆ, ಇಲ್ಲಿ ಮೊದಲಿಗೆ 253, ಇದರಿಂದ 20ನೇ ಪದ ಕಂಡುಹಿಡಿಬೇಕು. ಈಗ ಇಲ್ಲಿ ಮೊದಲ ಪದ ನಾವು 253 ಅಂತ ತಗೊಳ್ಬೇಕು. ಎ ಸಮ 253. ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ -5. ಸಾಮಾನ್ಯ ವ್ಯತ್ಯಾಸ ಡಿ ಸಮ ಎರಡನೇ ಪದ -1ನೇ ಪದ 248 - 253 ಸಮ -5. ಇಲ್ಲಿ ನಾವು 20ನೇ ಪದ ಕಂಡುಹಿಡಿಬೇಕು. ಎನ್ ಅಂದರೆ ಅವರು ಕೊಟ್ಟಿದ್ದಾರೆ 20. 20ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಎ 20. 20ನೇ ಪದ ಎಷ್ಟು ಅಂತ ಕಂಡುಹಿಡಿಬೇಕು. ಎ 20 ಸಮ ಎ + 19 ಡಿ. ಎ 20 ಹೇಳಿದರೆ ಎ + 19 ಡಿ. ಇಲ್ಲಿ ಎ ಅಂದರೆ 253 + 19 ಗುಣಿಸು ಡಿ ಅಂದರೆ -5. 253 ಗುಣಿಸುವಾಗ ಇಲ್ಲಿ -95 45 4 5 1 5 5 4 9 95. 253 - 95 158 ಬರೀತದೆ. 20ನೇ ಪದ 158. ಇದು ನಮಗೆ ಬೇಕಾದ ಉತ್ತರ. ಹಾಗಾದರೆ ಕೊನೆಯಿಂದ ಆರಂಭಿಸಿ 20ನೇ ಪದವು 158 ಆಗಿರ್ತದೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸಲಾಗುವುದು. ಧನ್ಯವಾದಗಳು.